ಅಂಚ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಫಸ್ಟ್ ಟೈಮ್ ಫೈನಲ್ ರೈಡ್ ಮಾಡ್ತಿಲ್ಲ. ರಟ್ಟು 3 ವರ್ಷ ಓಡಾಡ್ತೀನಿ. ಈ ತಪ್ಪುದ್ರ ನಾನು ಒಕ್ಕಡೆ ಫುಲ್ ಈ ಲೆಪ್ಪರ್ ಬಾಲ್. ಇದು ಮಾತ್ರ ಸ್ಟೀಪ್ ಉಂಟು ಇಂಕ್ಲೈನ್ ಹೀಗೆ ಉಂಟು. ಇದು ಎಚ್ ಟಿ ಅಲ್ಲ ಇದು. ಕಮಾನ್ ಎಕ್ಸ್ಪಲ್ಸ್. ಬರ್ಡ್ ಸ್ಟೇಪ್ ಇತ್ತು ಬಟ್ ಗುಡ್. ಬರ್ಡ್ ಒಂದ್ಲೆ ಮೂಲ ಹಿಮಾಲಯನ್ ಬ್ಯಾಕ್ ಹ್ಯಾಂಡ್. ಹಾಯ್, ಗುಡ್ ಮಾರ್ನಿಂಗ್, ನಮಸ್ಕಾರ. ಇವತ್ತು ಇನ್ನೊಂದು ರೈಡ್ ಕಕ್ಕಬ್ಬೆ ಕ್ಯಾಂಪಿಂಗ್. ನೀವು ನೋಡಿರ್ಬೋದು, ಒಂದು 5-6 ಮಂತ್ಸ್ ನಾನೊಂದು ವೀಡಿಯೋ ಹಾಕಿದ್ದೆ. ಸೊ ಅಲ್ಲಿಗೆ ವಾಪಸ್ ಹೋಗ್ತಿದ್ದೇವೆ. ಆ್ಯಂಡ್ ಈ ಸರ್ತಿ ನಮ್ಮ ಗ್ರೂಪ್ ದೊಡ್ಡದುಂಟು ನೋಡಿ ಯಾರೆಲ್ಲ ಇದ್ದಾರೆ ಅಂತ. ಎಲ್ಲರನ್ನು ಮತ್ತೆ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ. ಆ್ಯಂಡ್ ಟು ಸ್ಟಾರ್ಟ್ ಆಫ್ ವಿತ್ ವಿ ಹ್ಯಾವ್ ನಮ್ಮ ಶಟರ್ ಬಾಕ್ಸ್ ಸಚಿನ್ ಅಣ್ಣ ಇದ್ದಾರೆ. ಆ್ಯಂಡ್ ಮಾಧುಬಾಯ್ ಆಫ್ಟರ್ ಲಾಂಗ್ ಟೈಮ್. ಆ್ಯಂಡ್ ಗಿರೀಶ್ ಅಣ್ಣ. ನಮಸ್ಕಾರ. ಗಿರೀಶ್ ಅಣ್ಣನ ಹೊಸ ರೈಡಿಂಗ್ ಗೇರ್ ಮತ್ತೊಂದು ರಿವ್ಯೂ ಕೊಡ್ತಾರೆ ಅವರು. ಅಂಚ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಫಸ್ಟ್ ಟೈಮ್ ಫೈನಲ್ ರೈಡ್ ಮಾಡ್ತಿಲ್ಲ. ರಟ್ಟು 3 ವರ್ಷ ಓಡಾಡ್ತೀನಿ. ಈ ತಪ್ಪುದ್ರ ನಾನು ಒಕ್ಕಡೆ ಫುಲ್ ಈ ಲೆಪ್ಪರ್ ಬಾಲ್. ಅಕ್ಷಯ್ ಹಾಯ್. ಫಸ್ಟ್ ಟೈಮ್ ಮೀಟ್ ಅಪ್. ಆಲ್ಮೋಸ್ಟ್ 4 ವರ್ಷ ಎಲ್ಲ ಇದ್ದಾರೆ ಬಾಯ್ಸ್. ಆ್ಯಂಡ್ ಬೈಕ್ಸ್ ಸಹ ನೋಡಿ ಸುಮಾರು ಉಂಟು. ಎಕ್ಸ್ಪಲ್ಸ್, ಹಿಮಾಲಯನ್, ಸೂಪರ್ ಮೀಟಿಯರ್ ಉಂಟು. ಆ್ಯಂಡ್ ನಮ್ಮ ಕಣ್ಣಿಗೆ ಬಿದ್ದದು ಈ ಗಾಡಿ RXZ ಓ ಮಾಡಲಿ ಅರ್ನಮ್ಮ. ಓಕೆ, ಸಾಲಿಡ್ ಉಂಟು RXZ. ಇದು ಖುಷಿ ಆಗ್ಬೋದು ಇದೊಳ್ಳೆ ಆಫ್ ರೋಡ್ಗಳಿಗೆ. ಇಂಪಲ್ಸ್ ಉಂಟು, ಸೂಪರ್ ಮೀಟಿಯರ್. ಸೊ ಇದು ಹೇಗೆ ಆಫ್ ರೋಡ್ ಮಾಡ್ತೇವೆ ನೋಡ್ಬೇಕು ಇವತ್ತು. ರೈಡ್ ಸ್ಟಾರ್ಟ್ ಒಂದು ಬ್ರೀಫ್ ಕಾಲ್ ಪಡಿಸ್ತೇನೆ. ಬಟ್ ನಮ್ಮ 2 ಜನ ಬಂದು ಬ್ಯಾಕ್ ಆಗಿರ್ತೇನೆ. ಗೊತ್ತಾ? ಸೊ ಫಸ್ಟ್ ನಾವು ಇಂಟ್ರಡಕ್ಷನ್ ಕಲ್ತದ ಉದರ್ ಮಂಡ್ಯ ಮತ್ತು ಪೂರ ಹುಡುಗಲೇ. ಸೊ ಯಾನ ಅಕ್ಷಯ್, ಗಿರೀಶ್, ಆಲನ್, ವಾಯ್ಸನ್, ಕೀರ್ತನ್, ಮಧು, ಮನೀಶ್, ಅಕ್ಷಯ್. ಹ್ಯಾಂಡ್ ಸಿಗ್ನಲ್ಸ್ ಫಾಲೋ ಮಾಡ್ತದ ಟು ಸೇಫ್ ರೈಡ್ ಆ್ಯಂಡ್ ಮೇಂಟೈನ್ 80 to 100. ಸೊ ಮಸ್ತ್ ಲ್ಯಾಗ್ ಆವಚ್ಚಿ ರೈಡ್ ಇನ್ ಅ ಪ್ಯಾಕ್ ಬಿಕಾಸ್ ಕೇಸ್ ಉಂಟು ಸೈಡ್ ಪಾಡ್ನಂಡ ಹ್ಯಾಂಡ್ ಸಿಗ್ನಲ್ ಲೆಫ್ಟ್ ಹ್ಯಾಂಡ್ pull it over, saying you are pulling over. If you are stopping, right hand elbow. If you are slowing down, wave. And if you want your person behind nikla ipuna or idege overtake bankodana left handed incha banle, so he will overtake. So if you maintain this group it easy apunu kana maatadle intercom itti paasadu antara. So hand signal kodna maatadle ottige back ಆಗಬಹುದು. ಇದನ್ನ ಭಂಗ ಆಗ್ಬೋದು ಇದು ಮಲ್ಲ ಗ್ರೂಪ್. ಬ್ರೀಫಿಂಗ್ ಎಲ್ಲ ಆಯಿತು ನಮ್ಮ ಪುತ್ತೂರಲ್ಲಿ. ಈಗ ಸುಳ್ಯಕ್ಕೆ ಹೋಗ್ತಿದ್ದೇವೆ. ನಮ್ಮ ಫಸ್ಟ್ ಬ್ರೇಕ್ಫಾಸ್ಟ್ ಹೋಗ್ಬೇಕು. ಈಗ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಟುವರ್ಡ್ಸ್ ಮಡಿಕೇರಿ ಹೋಗ್ತಿದ್ದೇವೆ. ಆ್ಯಂಡ್ ನಾನು ಮತ್ತು ಗಿರೀಶ್ ಬೈ ಒಳ್ಳೆ ಮರಳು ಕಟ್ತಿದ್ದೇವೆ ಇಂಟರ್ಕಾಮಲ್ಲಿ. ಬಟ್ರೆ ಅದೆಲ್ಲ ಗಮ್ಮತ್ತಾಗೋದು ಇಂಟರ್ಕಾಮಲ್ಲಿ ಮರಳು ಒಂದೊಂದು. ಈಗ ಹೋಗಾಗುಂಟಲ್ಲ ಬೋರ್ ಆಗ್ತದೆ ಇಲ್ಲ ಇದ್ರೆ ಎಂತಾರೊಂದು ನಮ್ಮ ಒಂದುಂಟು ಮರಳು ಟೈಮ್ ಪಾಸ್ ಆಗೋದು ಗೊತ್ತಾಗೋದಿಲ್ಲ. ಇವರು ನಮ್ಮ ಭಟ್ರು, ನಾನು ಶಾನ್ ಬೋಗರ್, ನಮ್ಮದೊಂದು ಇಂಟ್ರಾಕ್ಷನ್ ಒಳ್ಳೆ ಕಾಮಿಡಿ ಇರ್ತದೆ ಅದು. ಹಾಗೆ ಅದೆಲ್ಲ ಖಾಲಿ ಜಸ್ಟ್ ಇಂಟರ್ಕಾಮ್ ಥಿಂಗ್ಸ್ ಅದೆಲ್ಲ ಹೀಗೆ ಟೈಮ್ ಪಾಸ್ ಮಾಡೋದು. ಈಗ ಲೆಟ್ಸ್ ಕಂಟಿನ್ಯೂ. 9:45 ಆಯಿತು.
ವೆದರ್ ಸೋ ಫಾರ್ ಸೋ ಗುಡ್. ಇನ್ನೂ ಗೊತ್ತಿಲ್ಲ ಹೇಗೆ, ಸ್ವಲ್ಪ ಚಳಿ ಆಗ್ತದ, ಕೋಲ್ಡ್ ಇರ್ತದ, ಡ್ರಾಪ್ ಆಗ್ತದ ಟೆಂಪರೇಚರ್. ಸೊ ಲೆಟ್ಸ್ ಫಿಗರ್ ಇಟ್ ಔಟ್ ಅಂತ ಈಗ ಹೇಳಲಿಕ್ಕೆ ಆಗೋದಿಲ್ಲ. ಲೆಟ್ಸ್ ಸಿ. ಸಂಪಾಜೆ ಘಾಟಲ್ಲಿದ್ದೇವೆ ಈಗ. ರೋಡ್ ನೋಡ್ಬೋದು, ಈಗ ಫುಲ್ ಡಾಮರೆಲ್ಲ ಹಾಕಿ ಉಂಟಲ್ಲ, ಇದೀಗ ಮೋಸ್ಟ್ಲಿ ಅಗಲ ಮಾಡ್ತಿದ್ದಾರೆ ಸಂಪಾಜೆ ಘಾಟ್. ಸೈಡಲ್ಲೆಲ್ಲ ನೋಡಿ ಮಣ್ಣೆಲ್ಲ ಹಾಕಿ. ಒಂದು ಲಾಸ್ಟ್ ನಾವು ಬೆಟ್ಟತವರಿಗೆ ಹೋಗಿದ್ದೇವಲ್ಲ, ಅದರ ಒಂದು ಎಲ್ಲ ಕೂರ್ಗಲ್ಲಿ, ಅಲ್ಲಿ ಹೋಗುವಾಗ ಇಲ್ಲಿ ದಾರಿ ಮಾಡ್ತಾ ಇದ್ರು ಅಷ್ಟೇ. ಈಗ ಆಲ್ರೆಡಿ ಅಗಲ ಮಾಡಿದ್ದಾರೆ. ಈಗ ಎಲ್ಲರ ಉಂಟು ಗೊತ್ತಿಲ್ಲ ಇದು. ಓ ಇಲ್ಲೆಲ್ಲ ನೋಡಿ ಫುಲ್ ಡಾಮರ್ ಹಾಕಿ. ಮುಂಚೆ ಈಚೆಂದು ಹೋಗ್ಬೇಕಿತ್ತು ನಾವು, ತಪ್ಪಿಸಿ. ಈಗ ಒಳ್ಳೆ ಸೆಟ್ ಮಾಡಿದ್ದಾರೆ ದಾರಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಮ್ಮ ಸಂಪಾಜೆಗೆ, ಓ ಮರ ನೋಡಿ ಫುಲ್ ರೆಡ್ ಕಲರು. ದಿಸ್ ಇಸ್ ಮೈ ಫೇವ್ರೆಟ್ ಸ್ಟ್ರೆಚ್. ಯಾವಾಗಲೂ ಹೋಗುವಾಗ ಇಲ್ಲಿ ಅಂದ್ರೆ ರೆಕಾರ್ಡ್ ಮಾಡ್ತಾನೆ. ಲಾಸ್ಟ್ ಟೈಮ್ ಹೋಗೋಕೆ ಸಹ ಮಾಡಿದ್ದೆ, ಈ ಟೈಮ್ ಹೋಗೋ ಸಹ ಮಾಡ್ತಿದ್ದಾನೆ. ನೈಸ್ ನೈಸ್ ರೋಡ್ ಕೆಲಸ. ಓಗಿಲಿ ಎಂತ ಕಂಪನಿ ಅದು, ಯಾವುದು ಜರ್ಮನ್ ಕಂಪನಿ ಇರ್ಬೋದು ಇದು. ಈಗ ನಮ್ಮ ಇಲ್ಲಿ ಸಂಪಾಜೆ ಘಾಟಲ್ಲಿ ಒಂದು ಫಾಲ್ಸ್ ಉಂಟಲ್ಲ, ಅಲ್ಲಿ ನಿಲ್ಲಿಸಿದ್ದೇವೆ. ಎಲ್ಲ ತಡಬಡ ಮಾಡಿ ಹೋಗ್ತಲ್ಲ, ಅಲ್ಲ ಆರಾಮಾಗಿ ಹೋಗ್ತಿದ್ದೇವೆ. ಯಾಕಂದ್ರೆ ಅಲ್ಲಿ ಹೋಗಿ ಈಗ ನಮಗೆ ಸುಮಾರು ಟ್ರೈಲ್ಸ್ ಉಂಟಂತೆ, ಹಾಗೆ ಟೇಕಿಂಗ್ ಇಟ್ ಈಸಿ. ಸೊ ಈಗ ಸ್ವಲ್ಪ ವೆದರ್ ಸ್ವಲ್ಪ ಸೆಕೆ ಆಗಲಿಕ್ಕೆ ಶುರು ಆಯಿತು. RX ನೋಡಿ, RXZ ಇದರದೊಂದು ಹವಾನೇ ಬೇರೆ ಈ ಗಾಡಿ. ಆ ಎಕ್ಸಾಸ್ಟ್, ಆ ಸೌಂಡ್, ಆ ಹೋಗುವ ಸ್ಟೈಲ್ ಅನ್ಮ್ಯಾಚ್ಡ್. ಬಾಯ್. ಈಗ ಭಾಗಮಂಡಲ ರೋಡಿಗೆ ತಿರುಗಿದ್ದೇವೆ, ಇಲ್ಲಿ ಮಡಿಕೇರಿ ರೋಡಿಂದ. ಇದು ಈಗ ನಾವು ಕಕ್ಕಬೆಗೆ ನಾಪೋಕ್ಳಿಗೆ ಹೋಗ್ಬೇಕು. ನಾಪೋಕ್ಳಿಗೆ ಇಲ್ಲಿ ಭಾಗಮಂಡಲ ರೋಡಿಗೆ ಒಮ್ಮೆ ತಿರುಗಬೇಕು. ಅಲ್ಲಿಂದ ಚೂರು ಎದುರು ಹೋಗೋಗಿ ಇನ್ನೊಂದು ಡಿವಿಯೇಷನ್ ಸಿಗ್ತದೆ ಈಗ ಮೋಸ್ಟ್ಲಿ. ಅಲ್ಲಿ ನಾವು ಲೆಫ್ಟ್ ತಗೊಳ್ಬೇಕು. ರೈಟ್ ಹೋದರೆ ಸೀದಾ ಭಾಗಮಂಡಲಕ್ಕೆ ಹೋಗ್ತದೆ. ಅದು ಲಾಂಗ್ ವೀಕೆಂಡ್ ಆದ ಕಾರಣ ಎಲ್ಲ ಸ್ಟೇಸ್, ರೆಸಾರ್ಟ್ಸ್ ಎಲ್ಲ ಬುಕ್ ಆಗಿದೆ. ಈವನ್ ನಾವು ಹೋಗುವ ಈಗ ಕಕ್ಕಬೆಯಲ್ಲಿ ಸಹ ಸುಮಾರು ಜನ ಇದ್ದಾರೆ ಇವತ್ತು. ನಮ್ಮನ್ನು ಬಿಟ್ಟು ಇನ್ನೊಂದು ಟೀಮ್ ಬರ್ತಾವಂತೆ. ಈಗ ಜನಜಾತ್ರೆ ಆಗ್ತದೆ ಇವತ್ತು ಮಾತ್ರ ಅಲ್ಲಿ ಒಮ್ಮೆಗೆ. ನಾಪೋಕ್ಲು ಪೇಟೆ. ಆ್ಯಂಡ್ ಐ ಥಿಂಕ್ ನಾವು ಕಕ್ಕಬೆ ಹತ್ರ ಬಂದೆವು. ಎಸ್, ಐ ಥಿಂಕ್ ಇದು ಕಕ್ಕಬೆ. ಹೌದು, ಕರೆಕ್ಟ್. ಲಾಸ್ಟ್ ಟೈಮ್ ನೆನಪುಂಟು, ಕಕ್ಕಬೆಗೆ ಬರುವಾಗ ನಾವು ಇಲ್ಲೇ ನಿಲ್ಲಿಸಿ ಅಲ್ಲಿ ಅವರಿಗೆ ತರುಣಿಗೆ ಕಾಲ್ ಮಾಡಿದ್ದು. ಸೊ ತರುಣ್ ಇಸ್ ಅ ಪ್ರಾಪರ್ಟಿ ಓನರ್ ಕಕ್ಕಬೆದು. ಈಗೊಂದು ಜಂಕ್ಷನ್ ಸಿಗ್ತದೆ ಇಲ್ಲಿ. ಆ್ಯಂಡ್ ಆ ಹಿಂದಿನ ಗುಡ್ಡ ಕಾಣ್ತಾ ಉಂಟಲ್ಲ, ಅಲ್ಲೆಲ್ಲೋ ಆಗ್ತದೆ ನಮ್ಮದು, ಅಲ್ಲೆಲ್ಲೋ ಆಗ್ತದೆ ಅದು ನಮ್ಮ ಸ್ಟೇ ಇವತ್ತಿದು. ಆ್ಯಂಡ್ ದಿಸ್ ಈಸ್ ಇದು ಕಕ್ಕಬೆ ಟೌನ್. ಸಣ್ಣ ಟೌನು, ಸ್ವಲ್ಪ ಶಾಪ್ಸ್ ಎಲ್ಲ ಉಂಟು ಬೇಕಾದ್ರೆ ಏನಾದ್ರು ಪರ್ಚೇಸ್ ಮಾಡಲಿಕ್ಕೆ. ಕಕ್ಕಬೆ ಟೌನಲ್ಲಿದ್ದೇವೆ, ಇಲ್ಲಿ ಟೌನು. ಈಗ ನಮ್ಮ ತರುಣ್ ಅವರು ಬಂದಿದ್ದಾರೆ. ಈಗ ಕೆಲವು ಲಗೇಜಸ್ಸನ್ನೆಲ್ಲ ಜೀಪಿಗೆ ಹಾಕ್ತಿದ್ದಾರೆ. ಇನ್ನೂ ಡೈರೆಕ್ಟ್ ಟ್ರೈಲ್ಸಿಗೆ ಹೋಗೋದು. ಆ್ಯಂಡ್ ಇಷ್ಟು ಬೈಕ್ಸ್ ಉಂಟು ಇವತ್ತೀಗ. ಆ್ಯಂಡ್ ಅಲ್ಲಿ ಒಂದೆರಡು ಮೂರು ಉಂಟು. ಆ್ಯಂಡ್ ಆಲ್ ಸೆಟ್ ಗಿರೀಶ್ ಬೈ. ಎಸ್, ಸೊ ಆಲ್ ಸೆಟ್ ಟು ಡಿಟ್ ದ ಟ್ರೈಲ್ಸ್. ಇಲ್ಲಿ ಹೆಚ್ಚೆ ಅಂತೆಲ್ಲ ಕೇಳಬೇಡಿ, ಕರ್ಕೊಂಡು ಹೋದಲ್ಲಿ ಹೋಗುದಷ್ಟೇ. ಎರಡು ಬೈಕ್ ಬರ್ತಾ ಇಲ್ಲ, ಒಂದು ಸೂಪರ್ ಮೀಟರ್ ಮತ್ತು ಇದು RS 200. ಈಗ ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮ ತರುಣ್ ಬೈ.
ಅದು ಕೆಲವು ಟ್ರೈಲ್ಸ್ ಎಲ್ಲ ಅವರು ಸೆಟ್ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ. ಅಲ್ಲಿಗೆ ಈಗ ನಾವು ಹೋಗ್ತಿದ್ದೇವೆ. ಆ್ಯಂಡ್ ಇಲ್ಲಿ ಔಟ್ ಆಫ್ 10 ಬೈಕ್ಸ್ 7 ಬೈಕ್ಸ್ ಪ್ರಾಪರ್ ADV ಲೈಕ್ ಎಕ್ಸ್ಪಲ್ಸ್ ಹಿಮಾಲಯನ್ ADV 390, ಒಂದು ಎನ್ಫೀಲ್ಡ್ ಉಂಟು, ಒಂದು RXZ ಉಂಟು. ಅದು ಬಿಡಿ, ಅದು ಎಲ್ಲ ಬೇರೆ ಹೋಗ್ತದೆ, ಎಲ್ಲ ಕಡೆ ಹೋಗ್ತದೆ. ಆ್ಯಂಡ್ ಲಾಸ್ಟ್ ನಮ್ಮ ಗಿರೀಶ್ ಅಣ್ಣಂದು ಅಪಾಚಿ. ಲೈಟ್ ಆಫ್ ರೋಡ್ ಸ್ಟಾರ್ಟ್ ಆಯಿತು. ಜಸ್ಟ್ ಈಗ ಬೋಲ್ಡರ್ ರಾಕ್ಸ್ ಇನ್ನು ನೋಡುವ ಎಂತೆಲ್ಲ ಬರ್ತದೆ ಅಂತ ಎದುರು. ಫುಲ್ ಆಚೆ ಈಚೆ ಎಲ್ಲ ಫುಲ್ ಈಗ ಕಾಫಿ ಪ್ಲಾಂಟೇಶನ್ಸ್. ಇದು ಯಾವುದೋ ಒಂದು ರೆಸಾರ್ಟಿಗೆ ಹೋಗೋದಾರಿ ಆ್ಯಕ್ಚುಲಿ, ಬಟ್ ಇವರಿಗೆ ಗೊತ್ತಿರ್ತಾ ಎಲ್ಲೆಲ್ಲಿ ಹೋಗ್ತದೆ ಅಂತ. ಬ್ಯೂಟಿಫುಲ್ ಉಂಟು ನೋಡಿ. ಇನ್ ದ ಮಿಡಲ್ ಆಫ್ ಆಚೆ ಈಚೆ ಫುಲ್ ಕಾಫಿ. ಒಟ್ಟರಸಿ ಧೂಳುಂಟು ಮಾತ್ರ ಇಲ್ಲಿ. ಇದು ಆ್ಯಕ್ಚುಲಿ ನಮ್ಮ ಸ್ಟೇಗೆ ಹೋಗೋ ದಾರಿ ಅಲ್ಲ, ಇದು ಅದು ಬೇರೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಬಟ್ ನಾಟ್ ಶ್ಯೂರ್, ಇಲ್ಲಿಂದ ಲಿಂಕ್ ಇರ್ಬೋದು ಅದಕ್ಕೆ, ನಾಟ್ ಶ್ಯೂರ್. ಓಹೋ, ಇಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಹೋಗೋದು ಒಳ್ಳೆಯದು. ಅಟ್ಲೀಸ್ಟ್ ಒಂದು 10 ಫೀಟರ್ ಗ್ಯಾಪ್ ಬೇಕು, ಇಲ್ಲದಿದ್ರೆ ಉಂಟಲ್ಲ ಎದುರು ನಾವು ನಿಂತರೆ ಮತ್ತೆ ಗೋಯಿಂದ ಮತ್ತೆ ಕತೆ. ಏ ಬಾಯ್, ಓಹೋ ಧೂಳು ನೋಡಿ ಮಾರೆ. ಐ ಥಿಂಕ್ ಇಲ್ಲಿಂದ ಪ್ರಾಪರ್ ಟ್ರೈಲ್ ಸ್ಟಾರ್ಟ್ ಆಗ್ತದೆ. ಕೆಲವು ಎಲೆಗಳು ನೋಡಿ, ಒಂದು ರೆಡ್ ಕಲರ್, ಒಂದು HT ಉಂಟು ಈಗ ಎದುರು. And here we go. Easy peasy as of now. ಎದುರು ಗೊತ್ತಿಲ್ಲ, ನೋ ಕಮೆಂಟ್ಸ್. ಡೀಸೆಂಟ್ ಡೌನ್ ಹಿಲ್ ಇದು, ತುಂಬ ಏನು ಟೆಕ್ನಿಕಲ್ ಏನಿಲ್ಲ. ಇಂಜಿನ್ ಬ್ರೇಕ್ ಇಡಬಲ್ಲ, ಇಂಜಿನ್ ಬ್ರೇಕ್ ಇಡು ಬೆಸ್ಟ್. ಎಸ್ ಸರ್. ಬೆಟರ್ ಟು ಗಿವ್ ಸಮ್ ಗ್ಯಾಪ್. ಡೈರೆಕ್ಟ್ ಇಂಕ್ಲೈನಲ್ಲಿ ನಿಲ್ಲೋದು ಬೇಡ. ಮಧ್ಯೆ ಅಲ್ಲಿ ನಿಂತರ ಹಾಕಿ ಮತ್ತೆ. ಹಾಂ, ಇದು ಸ್ವಲ್ಪ ಇಂಕ್ಲೈನ್ ಉಂಟು. ಬರಲಿ ಬರಲಿ ಬರಲಿ. ಅಲ್ಲೆಲ್ಲಿ ಕಾಂಕ್ರೀಟ್ ಉಂಟು, ಮಿಡ್ಲಲ್ಲಿ ಉಂಟಲ್ಲ ಚೂರು ಚೂರು ಕಾಂಕ್ರೀಟು, ಆಗಾಗ ಆಫ್ ರೋಡು. ಓ, ಒಂದು ವರ್ಷ ಮಳೆಗಾಲ ಅಲ್ಲಿ ಬಂದ್ರೆ ಉಂಟಲ್ಲ, ಇಲ್ಲಿ ಬಿದ್ದು ಬಿದ್ದು ಜಾರಿ ಬಿದ್ದು ನೈಸ್ HT ಅಂತೆ. ಓ, HT ಮಾರೆ ಅಂದ್ರೆ ಇದು HT ಮತ್ತೆ HT ಇದು ಮಿಡ್ಲ ಅಂತಲ್ಲ ಗಿರೀಶ್ ಬೈ. ಇದು ಮಾತ್ರ ಸ್ಟೀಪ್ ಉಂಟು, ಇಂಕ್ಲೈನ್ ಈಗ ಉಂಟು. ಇದು HT ಅಲ್ಲ ಇದು.
ಮಳೆಗಾಲದಲ್ಲಿ ಇಲ್ಲಿ ಬಂದು ಜಾರು ಬಂಡಿಯೇ. ಇನ್ನು ಹೋಗುವ. ಒನ್ ಬೈ ಒನ್ ಗ್ಯಾಪ್ ಇರಲಿ. ಇಲ್ಲ ಗ್ಯಾಪ್ ಗಿರೀಶ್ ಭಾಯ್ ಬರಲ್ಲ. ಎಸ್ ಗ್ಯಾಪ್ ಬಿಟ್ಟು ಅಲ್ಲ. ಎಸ್ come on experts. ಬರ್ಡ್ ಸ್ಟೇಪ್ ಇತ್ತು ಬಟ್ ಗುಡ್. ಮಳೆಗಾಲದಲ್ಲಿ ಬಂದರೆ ಮಾತ್ರ ಇದು ಬೀಳುವ ಸೀನೆ ಇಲ್ಲಿ. ಪೆಟ್ರೋಲ್ ಹೀಗೆ ಉಂಟು ಮಾರೋದು ಅಪ್ಪು. HHT ಒಂದೇ ಫ್ಲೋ ಅಲ್ಲಿ ಬರಬೇಕು ಮಾತ್ರ. ಮಧ್ಯದಲ್ಲಿ ನಿಲ್ಲಿಸಿದ್ರೆ ಮಾತ್ರ ಹೋಯ್ತು. ಈಗ ನಿಲ್ಲಿಸ್ಬೇಕಾಗ್ತದಾ ಅಂತ. ಕ್ಲೀನ್ ಬಲೆ ಹೋ ಜಾರ್ತದೆ. ಇದರಲ್ಲಿ ಹೋಗ್ಬೇಕು, ಒಂದೇ ಫ್ಲೋವಲ್ಲಿ ಹೋಗ್ಬೇಕು. ಮೊಮೆಂಟಮ್ ಕ್ಯಾರಿ ಮಾಡಿ ಹೋಗ್ತದೆ. ಕೊಡು ಥ್ರಾಟಲ್ ಮೋರ್ ಪವರ್. ಹಾಂ ಬರ್ಡ್ ಒಂದ್ಲೆ ಮೂಲ ಹಿಮಾಲಯನ್ ಬಾಕ್ಯಂಡು ಇರ್ ನಟ್ಟು ಬೋಡಿ ಹಾಂ ನೋಡ್ಕೊಂಡ ಬರ್ಲೆ. ಲೆಫ್ಟ್ ಇಟ್ಕೊಳ್ಳ ಒಂದೇ ಬೆಟ್ಟಿದೆ. ಇಲ್ಲಿ ಮೇನ್ ಉಂಟಲ್ಲ ಗ್ಯಾಪ್ ಕೊಡಿದ್ರಲ್ಲಿ ಇರುತ್ತೆ. ಓಹೋ ಈಗ ಮಳೆಗಾಲದಲ್ಲಿ ಬಂದ್ರೆ ಉಂಟಲ್ಲ ಸಾಲಿಡ್ ಇರ್ತದೆ ಟ್ರೈನ್. ಇಲ್ಲ ಬರ್ತಾ ಇದ್ದಾರಲ್ಲ ಸಾಲಿಡಲ್ಲ ಒಳ್ಳೆ ಸಚ್ಚಿ.